ಗುಡ್ ಈವ್ನಿಂಗ್, ಎಲ್ಲರಿಗೂ ನಮಸ್ಕಾರ. ನಾನು ಮಹಾಲಕ್ಷ್ಮಿ ಅಂತ. ಸೊ ಇವತ್ತು ನಾವು ಸ್ಟ್ಯಾಟಿಕ್ ಮತ್ತು ಡೈನಾಮಿಕ್ ಟೆಸ್ಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸ್ಟ್ಯಾಟಿಕ್ ಟೆಸ್ಟಿಂಗ್ ವರ್ಸಸ್ ಡೈನಾಮಿಕ್ ಟೆಸ್ಟಿಂಗ್. ಸೊ ಮೊದಲು ಸಾಫ್ಟ್ವೇರ್ ಟೆಸ್ಟಿಂಗ್ ಅಂದರೆ ಏನು ಅಂತ ತಿಳಿಯೋಣ. ಸೊ ಸಾಫ್ಟ್ವೇರ್ ಟೆಸ್ಟಿಂಗ್ ಈಸ್ ಅ ಪ್ರಾಸೆಸ್ ವೇರ್ tester will check the functionality of the application, whether it is not working according to the client requirement or not ಅಂತ. ಓಕೆ, ಸೊ ಟೆಸ್ಟಿಂಗಲ್ಲಿ 2 ಟೈಪ್ಸ್ ಇದೆ. ಒಂದು ಸ್ಟ್ಯಾಟಿಕ್ ಟೆಸ್ಟಿಂಗ್, ಇನ್ನೊಂದು ಡೈನಾಮಿಕ್ ಟೆಸ್ಟಿಂಗ್. ಸ್ಟ್ಯಾಟಿಕ್ ಟೆಸ್ಟಿಂಗ್ ಅಂದರೆ ಏನು? In static testing, manually verify the documentation involved in all phases, known as verification, and this code is not executed. ಓಕೆ, ಸ್ಟ್ಯಾಟಿಕ್ ಟೆಸ್ಟಿಂಗ್ ಅಂತಂದರೆ ಮ್ಯಾನ್ಯುವಲಿ ಡಾಕ್ಯುಮೆಂಟೇಷನನ್ನು ವೆರಿಫೈ ಮಾಡ್ತೇವೆ. ಇದು ಯೂಶ್ವಲಿ ಇದನ್ನು ಸಾಫ್ಟ್ವೇರ್ ಡೆವಲಪ್ ಮಾಡೋಕ್ಕೂ ಮುಂಚೆ ನಾವು ಸ್ಟ್ಯಾಟಿಕ್ ಟೆಸ್ಟಿಂಗನ್ನು ಮಾಡ್ತೀವಿ. ಇಟ್ಸ್ ಲೈಕ್ ಅದರಲ್ಲಿ ಕೋಡ್ ಇದ್ರೂ ಇರ್ಬೋದು, ಇರದೇನೂ ಇರ್ಬೋದು. ಸೊ ಇದರಲ್ಲಿ ನಾವು ಯೂಶ್ವಲಿ ಡಾಕ್ಯುಮೆಂಟ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ ಅಥವಾ ಟೆಸ್ಟ್ ಸ್ಟ್ರಾಟಜಿ ಇರ್ಬೋದು, ಅಥವಾ ಟೆಸ್ಟ್ ಪ್ಲ್ಯಾನ್, ಟೆಸ್ಟ್ ಕೇಸಸ್, ಅಥವಾ ಡೆವಲಪರ್ ಏನಾದರೂ ಕೋಡ್ ಬರೆದಿದ್ರೆ ಅದನ್ನು ಕೂಡ ನಾವು ವೆರಿಫೈ ಮಾಡ್ಬೋದು. ಓಕೆ, ಇದು ಯಾಕೆ ಮಾಡ್ತೀವಿ ಅಂದರೆ ಲೈಕ್ ಅಂದರೆ ಡಿಫೆಕ್ಟ್ ರಿಡ್ಯೂಸ್ ಮಾಡೋಕ್ಕೆ. ಅಂದರೆ ಆಫ್ಟರ್ ಡೆವಲಪ್ಮೆಂಟ್ ನಾವು ಡಿಫೆಕ್ಟ್ಸ್ ಏನು ಬರುತ್ತಲ್ಲ ಆ ರೇಟನ್ನು ಕಡಿಮೆ ಮಾಡೋದಕ್ಕೆ ನಾವು ಸ್ಟ್ಯಾಟಿಕ್ ಟೆಸ್ಟಿಂಗನ್ನು ಮಾಡ್ತೇವೆ. ಅಂದರೆ ಪ್ರಾಪರಾಗಿ ರಿಕ್ವೈರ್ಮೆಂಟನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಸೊ ಡಿಫೆಕ್ಟ್ಸ್ ಸ್ವಲ್ಪ ಕಡಿಮೆ ಇರುತ್ತೆ, ಅದಕ್ಕಾಗಿ. ಓಕೆ, ಇನ್ನು ಡೈನಾಮಿಕ್ ಟೆಸ್ಟಿಂಗ್ ಅಂದರೆ ಏನು? In dynamic testing, code is executed to check whether software is working according to client's requirements. It is also known as validation. Okay, dynamic testing ಅಂತಂದರೆ ಇದರಲ್ಲಿ ಕೋಡ್ ಎಕ್ಸಿಕ್ಯೂಷನ್ ಆಗುತ್ತೆ. ಅಂದರೆ ಫ್ರಂಟ್ ಎಂಡಲ್ಲಿ ಅಪ್ಲಿಕೇಶನಲ್ಲಿ ಇನ್ಪುಟ್ ಹಾಕಿ ಔಟ್ಪುಟ್ ಏನು ಬರುತ್ತೆ, ಇಸ್ ಇಟ್ ಅಕಾರ್ಡಿಂಗ್ ಟು ದ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ಸ್ ಇದೆಯಾ ಇಲ್ವಾ ಅಂತ ವ್ಯಾಲಿಡೇಟ್ ಮಾಡ್ತೀವಿ. ಓಕೆ, ಇದು ಸ್ಟ್ಯಾಟಿಕ್ ಟೆಸ್ಟಿಂಗ್ ಯೂಶ್ವಲಿ ದಿಸ್ ಈಸ್ ಅ ಫೇಸ್ ವೇರ್ ಪ್ರಿವೆನ್ಷನ್ ಆಫ್ ಡಿಫೆಕ್ಟ್ಸ್ ಮಾಡ್ತಾರೆ. ಈ ಫೇಸಲ್ಲಿ ಸ್ಟ್ಯಾಟಿಕ್ ಟೆಸ್ಟಿಂಗಲ್ಲಿ ಪ್ರಿವೆನ್ಷನ್ ಆಫ್ ಡಿಫೆಕ್ಟ್ಸ್ ಇರುತ್ತೆ. ಇನ್ನು ಡೈನಾಮಿಕ್ ಟೆಸ್ಟಿಂಗಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಡಿಫೆಕ್ಟ್ನ ಫೈಂಡ್ ಮಾಡೋಕ್ಕೆ ಟೆಸ್ಟ್ ಮಾಡ್ತೇವೆ ಅಪ್ಲಿಕೇಶನನ್ನು. ಓಕೆ, ಫಸ್ಟ್ ನಾವು ಸ್ಟ್ಯಾಟಿಕ್ ಟೆಸ್ಟಿಂಗ್ ಬಗ್ಗೆ ತಿಳಿಯೋಣ. ಸೊ ಸ್ಟ್ಯಾಟಿಕ್ ಟೆಸ್ಟಿಂಗ್ ಅದೇ ಆ್ಯಸ್ ಮೆನ್ಷನ್ ಬಿಫೋರ್, ದಿಸ್ ಈಸ್ ನಥಿಂಗ್ ಬಟ್ ವೆರಿಫೈಯಿಂಗ್ ದ ಡಾಕ್ಯುಮೆಂಟ್ಸ್ ಅಂತ. Okay, by this we can check the defects in software without actually executing it. It involves documentation verification and helps to find defects in early stage. So early stage alli now defects na find out ಮಾಡ್ಬೋದು ಅಂತ. Okay, like ಈಗ ಸಪೋಸ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟಿಂದ ನಾವೇನಾದರೂ ಕೋಡನ್ನು ಇಂಪ್ಲಿಮೆಂಟ್ ಮಾಡುವಾಗ ಏನಾದರೂ ಡಿಸ್ಕ್ರಿಪೆನ್ಸಿ ಇದೆಯಾ ಅಥವಾ ಯಾವುದಾದ್ರೂ ಡಾಕ್ಯುಮೆಂಟಲ್ಲಿ ಡಿಸ್ಕ್ರಿಪೆನ್ಸಿ ಇದ್ದರೆ ಅದನ್ನು ಫೈಂಡ್ ಔಟ್ ಮಾಡಿ ಅದನ್ನು ಕರೆಕ್ಟ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಹೀಗಾಗಿ ಇದರಿಂದಾಗಿ ನಾವು ಪ್ರಾಪರ್ ಅಪ್ಲಿಕೇಶನ್ನ ಇಂಪ್ಲಿಮೆಂಟ್ ಮಾಡ್ಬೋದು, ಡೆವಲಪ್ ಮಾಡ್ಬೋದು. ಹಾಗೆ ರಿಲೀಸ್ ಆದಮೇಲೆ ಡಿಫೆಕ್ಟ್ಸ್ ಕೂಡ ಕಡಿಮೆ ಬರ್ಬೋದು. ಓಕೆ, ಸೊ ಸ್ಟ್ಯಾಟಿಕ್ ಟೆಸ್ಟಿಂಗಲ್ಲಿ ಮತ್ತೆ 2 ಟೈಪ್ಸ್ ಇದೆ. ಒಂದು ಸ್ಟ್ಯಾಟಿಕ್ ಅನಾಲಿಸಿಸ್, ಇನ್ನೊಂದು ರಿವ್ಯೂಸ್. ಓಕೆ, ಸ್ಟ್ಯಾಟಿಕ್ ಅನಾಲಿಸಿಸ್ ಅಂದರೆ ಏನು? ಇದರಲ್ಲಿ ಏನು ಮಾಡ್ತೇವೆ ಅಂದರೆ ದಿಸ್ ಇಸ್ ಅ ಮೆಥಡ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮ್ ಡಿಬಗಿಂಗ್ that is done by examining the code without executing the program. It is performed by developer to check code structure and helps to find errors early. ಓಕೆ, ಇದರಲ್ಲಿ ಕೋಡ್ ಡಿಬಗ್ಗಿಂಗ್ ಮಾಡ್ತಾರೆ. ಯೂಶ್ವಲಿ ಡೆವಲಪರ್ಸ್ ಇದನ್ನು ಮಾಡ್ತಾರೆ. ಅಂದರೆ ಅವ್ರು ಬರೆದಿರ್ತಕ್ಕಂಥ ಕೋಡ್ ಪ್ರಾಪರ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಕೋಡ್ ಸಿಂಟ್ಯಾಕ್ಸ್ ಹೇಗಿದೆ, ಮತ್ತು ಕೋಡ್ ಆಪ್ಟಿಮೈಸೇಷನ್ ಆಗಿದೆಯಾ ಇಲ್ವಾ, ಎಲ್ಲಾದರೂ ಎರರ್ ಇದೆ. ಮತ್ತು ಡಿಬಗ್ಗಿಂಗ್ ಅಂದರೆ ಲೈನ್ ಬೈ ಲೈನ್ ಫ್ಲೋ ಚೆಕ್ ಮಾಡ್ತಾರೆ, ಹೌ ಇಟ್ ಈಸ್ ವರ್ಕಿಂಗ್ ಅಂತ ಬೈ ಡಿಬಗ್ಗಿಂಗ್. ಸೊ ಇದನ್ನು ಡೆವಲಪರ್ಸ್ ಮಾಡ್ತಾರೆ. ಸೊ ಏನಾದರೂ ಎರರ್ಸ್ ಇದ್ದರೆ ದೇ ವಿಲ್ ಫಿಕ್ಸ್ ಇಟ್ ಇನ್ ದ ಅರ್ಲಿ ಸ್ಟೇಜ್ ಆ್ಯಂಡ್ ಡೂ ಇಟ್. ಓಕೆ, ಇನ್ನು ರಿವ್ಯೂಸ್
ರಿವ್ಯೂಸಲ್ಲಿ 3 ಟೈಪ್ಸ್ ಇದೆ ಮತ್ತು. ಸೊ ವಾಕ್ ಥ್ರೂ, ಟೆಕ್ನಿಕಲ್ ರಿವ್ಯೂ, ಇನ್ಸ್ಪೆಕ್ಷನ್. ವಾಕ್ ಥ್ರೂ ಅಂದರೆ ಏನು? It is the informal review. In this, author reads the document or a code and discuss with peers so that they note out the defects and suggestions. It is not pre-planned and can be done whenever required. ಅಂದರೆ ದಿಸ್ ಇಸ್ ಎ ಇನ್ಫಾರ್ಮಲ್ ರಿವ್ಯೂ. ಇದರಲ್ಲಿ ಯಾವುದೇ ಇದನ್ನಂತ ರೂಲ್ಸ್ ಫಾಲೋ ಮಾಡಲ್ಲ ಅಥವಾ ಪ್ರಾಸೆಸ್ನ ಫಾಲೋ ಮಾಡಲ್ಲ. ಇದರಲ್ಲಿ ಡೈರೆಕ್ಟ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಆಥರ್ ಅಂತಂದರೆ ಹೈಯರ್ ಸೀನಿಯರ್ ಪರ್ಸನ್, ಅವರು ಡಾಕ್ಯುಮೆಂಟ್ ಅಥವಾ ಕೋಡ್ನ ಒಂದು ಪಿಯರ್ ಗ್ರೂಪ್ ಅಂತ ಇರುತ್ತೆ. ಸೊ ಆ ಗ್ರೂಪ್ ಜೊತೆಗೆ ಡಿಸ್ಕಸ್ ಮಾಡಿ ಅದರಲ್ಲಿ ಏನಾದರೂ ಡಿಫೆಕ್ಟ್ಸ್ ಅಥವಾ ಸಜೆಷನ್ ಇದ್ದರೆ ಅದನ್ನು ನೋಟ್ ಮಾಡ್ಕೊಳ್ತಾರೆ ಹಾಗೂ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಇದು ಪ್ರೀ ಪ್ಲ್ಯಾನ್ಡ್ ಆಗಿರಲ್ಲ. ದಿಸ್ ಕ್ಯಾನ್ ಬಿ ಡನ್ ವೆನ್ ಎವರ್ ರಿಕ್ವೈರ್ಡ್. ಓಕೆ, ಇನ್ನು ಟೆಕ್ನಿಕಲ್ ರಿವ್ಯೂ. ಟೆಕ್ನಿಕಲ್ ರಿವ್ಯೂ ಅಂದರೆ ಇದರಲ್ಲಿ ರಿವ್ಯೂಸ್ ದ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಆಫ್ ದ ಸಾಫ್ಟ್ವೇರ್ ಪ್ರಾಡಕ್ಟ್ ಆ್ಯಂಡ್ checks whether it is suitable for the project. They try to find any discrepancies in the specifications and standards followed. This review concentrates mainly on the technical documentation related to the software, such as test strategy, test plan, and requirement specification documents. Okay, technical review ಅಂದರೆ ಅದೇ ಲೈಕ್ they'll ಡಾಕ್ಯುಮೆಂಟೇಷನ್ಸ್ ಇರುತ್ತಲ್ಲ ಅದನ್ನೆಲ್ಲ ವೆರಿಫೈ ಮಾಡ್ತಾರೆ. ಅಂದರೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಸೂಟೇಬಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ಡಾಕ್ಯುಮೆಂಟ್ಸು. ಮತ್ತು ಅದರಲ್ಲಿ ಏನಾದರೂ ಡಿಸ್ಕ್ರಿಪೆನ್ಸೀಸ್ ಇದ್ದರೆ ಅದನ್ನು ಫಾಲೋ ಮಾಡ್ತಾರೆ. ಮತ್ತು ಲೈಕ್ ಅದೇ ಡಾಕ್ಯುಮೆಂಟೇಷನ್ಸ್ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ವಿಲ್ ಟೇಕ್ ಇಟ್ ಎಸ್ ಲೈಕ್ ಟೆಸ್ಟ್ ಸ್ಟ್ರಾಟಜಿ, ಟೆಸ್ಟ್ ಪ್ಲ್ಯಾನ್ ಮತ್ತು ರಿಕ್ವೈರ್ಮೆಂಟ್ ಸ್ಪೆಸಿಫಿಕೇಷನ್ ಡಾಕ್ಯುಮೆಂಟ್ಸ್, ಹಾಗೆ ಇದನ್ನೆಲ್ಲ ವೆರಿಫೈ ಮಾಡ್ತಾರೆ. Inspection. What is inspection? It is the most formal type of review where it follows strict process to find the defects. Reviewers have a checklist to review the work products. They record the defect and inform the participants to rectify those errors. Inspection walk through informal review ಆಗಿತ್ತು. ಸೊ ಇನ್ಸ್ಪೆಕ್ಷನ್ ಅನ್ನೋದು ದಿಸ್ ಇಸ್ ದ ಮೋಸ್ಟ್ ಫಾರ್ಮಲ್ ಟೈಪ್ ಆಫ್ ರಿವ್ಯೂ. ಇದರಲ್ಲಿ ಸ್ಟ್ರಿಕ್ಟ್ ರೂಲ್ಸ್ನ ಪ್ರಾಸೆಸ್ನ ಫಾಲೋ ಮಾಡಿ ಒಂದು ಚೆಕ್ ಲಿಸ್ಟ್ ಇರುತ್ತೆ. ಸೊ ದಿಲ್ ಚೆಕ್ ಆಲ್ ದ ಡಾಕ್ಯುಮೆಂಟ್ಸ್ ಆ ಚೆಕ್ ಲಿಸ್ಟ್ ಪ್ರಕಾರ ಇದೆಯಾ ಇಲ್ಲ ವೆರಿಫೈ ಮಾಡ್ತಾರೆ, ಚೆಕ್ ಮಾಡಿ ಅದರಲ್ಲಿ ಏನಾದರೂ ಡಿಫೆಕ್ಟ್ಸ್ ಇದ್ದರೆ ಅದನ್ನು ರೆಕಾರ್ಡ್ ಮಾಡಿ ಟೀಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಓಕೆ, ಆ್ಯಂಡ್ ದಿಲ್ ಆಸ್ಕ್ ದೆಮ್ ಟು ವರ್ಕ್ ಆನ್ ಇಟ್. ಓಕೆ, ಸೊ ಗೋಲ್ ಆಫ್ ರಿವ್ಯೂಸ್. ವಾಟ್ ಈಸ್ ದ ಗೋಲ್ ಆಫ್ ರಿವ್ಯೂಸ್? It helps the author to improve quality of the document. It improves the product quality. To ensure at an early stage the technical concepts are used correctly, to achieve common understanding and to gather feedback. Okay, the main goal ಏನಂದರೆ ಡಾಕ್ಯುಮೆಂಟ್ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ, ಪ್ರಾಡಕ್ಟ್ ಕ್ವಾಲಿಟಿ ಇಂಪ್ರೂವ್ ಮಾಡುತ್ತೆ, ಮತ್ತು ಆಲ್ ದ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟಲ್ಲಿ ಏನೇನು ಟೆಕ್ನಿಕಲ್ ಕಾನ್ಸೆಪ್ಟ್ಸ್ ಎಲ್ಲ ಇರುತ್ತೆ ದೇ ಆರ್ ಕರೆಕ್ಟ್ಲಿ ಯೂಸ್ ಮಾಡಿದ್ದಾರಾ ಇಲ್ಲ ಅಂತ ಚೆಕ್ ಮಾಡ್ತಾರೆ. ದಿಸ್ ಈಸ್ ಆಲ್ ಅಬೌಟ್ ದ ಸ್ಟ್ಯಾಟಿಕ್ ಟೆಸ್ಟಿಂಗ್. ಗೊತ್ತಾಯ್ತಾ? ಸೊ ಸ್ಟ್ಯಾಟಿಕ್ ಟೆಸ್ಟಿಂಗ್ ಅಂತಂದರೆ ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅದೇ ಜಸ್ಟ್ ಬ್ರೀಫ್ ಎಕ್ಸ್ಪ್ಲೇಷನ್. ಡಾಕ್ಯುಮೆಂಟೇಷನ್ಸ್ನ ವೆರಿಫೈ ಮಾಡ್ತೀವಿ. ಇದರಲ್ಲಿ ಡಿಫೆಕ್ಟ್ ಪ್ರಿವೆನ್ಷನ್ ಇರುತ್ತೆ ಅರ್ಲಿ ಸ್ಟೇಜಲ್ಲಿ. ಸೊ ಇದರಿಂದಾಗಿ ನಾವು ಡಿಫೆಕ್ಟ್ ರೇಟನ್ನು ಕಡಿಮೆ ಮಾಡ್ಬೋದು. ಆಫ್ಟರ್ ಡಿಪ್ಲಾಯ್ಮೆಂಟ್ ಅಂತ ಡೆವಲಪ್ಮೆಂಟ್ ಆದಮೇಲೆ ಏನು ಮಾಡ್ತೀವಲ್ಲ ಅದರಲ್ಲಿ ನಾವು ಡಿಫೆಕ್ಟ್ ರೇಟ್ನ ಕಡಿಮೆ ಮಾಡ್ಬೋದು. ಸೊ overall it improves the quality of the product and also the documents related to the project. Next is dynamic testing. ಓಕೆ, ಡೈನಮಿಕ್ ಟೆಸ್ಟಿಂಗ್ ಅಂದರೆ ಏನಂದರೆ dynamic testing, code is executed to check whether software is working according to client's requirements. ಅಂದರೆ ಈ ಫ್ರಂಟ್ ಎಂಡಲ್ಲಿ ಒಂದು ಯಾವುದೋ ಅಪ್ಲಿಕೇಶನಲ್ಲಿ ಇನ್ಪುಟ್ ಕೊಟ್ಟಾಗ ಬ್ಯಾಕ್ ಎಂಡಲ್ಲಿ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ ಬೇಸ್ಡ್ ಆನ್ ದ ಇನ್ಪುಟ್. ಆಮೇಲೆ ಇಟ್ ವಿಲ್ ಗಿವ್ ದ ರಿಸಲ್ಟ್ ಇನ್ ಫ್ರಂಟ್ ಎಂಡ್, ಅಂದರೆ ಔಟ್ಪುಟ್ ಕೊಡುತ್ತೆ. ಸೊ ಆ ರಿಸಲ್ಟ್ ಏನಿದೆಯಲ್ಲ ಕ್ಲೈಂಟ್ ರಿಕ್ವೈರ್ಮೆಂಟ್ಸ್ಗೆ ಮ್ಯಾಚ್ ಆಗ್ತಾ ಇದೆಯಲ್ಲ ಅಂತ
ವ್ಯಾಲಿಡೇಟ್ ಮಾಡ್ತೀವಿ. ಸೊ ಇದನ್ನು ನಾವು ಡೈನಮಿಕ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಇದು ಯೂಶ್ವಲಿ ಓವರ್ ಆಲ್ ಸಾಫ್ಟ್ವೇರ್ ಎಲ್ಲ ಡೆವಲಪ್ ಆದಮೇಲೆ ಮಾಡುವಂಥ ಟೆಸ್ಟಿಂಗ್. ಇನ್ನು ಡೈನಮಿಕ್ ಟೆಸ್ಟಿಂಗಲ್ಲಿ 3 ಟೈಪ್ಸ್ ಇದೆ. ಒಂದು ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗ್, ಗ್ರೇ ಬಾಕ್ಸ್ ಟೆಸ್ಟಿಂಗ್, ವೈಟ್ ಬಾಕ್ಸ್ ಟೆಸ್ಟಿಂಗ್. ಓಕೆ, 3 ಇದೆ. ಸೊ ಇನ್ನು ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗಲ್ಲಿ ಇದರಲ್ಲಿ ಟೆಸ್ಟರ್ ಇರ್ತಾರೆ, ಅವ್ರಿಗೆ ಕೋಡ್ ನಾಲೆಜ್ ಇರೋದಿಲ್ಲ. ಇನ್ನು ಗ್ರೇ ಬಾಕ್ಸಲ್ಲಿ ಡೆವಲಪರ್ ಪ್ಲಸ್ ಟೆಸ್ಟರ್, ಅವ್ರಿಗೆ ಸ್ವಲ್ಪ ಟೆಸ್ಟಿಂಗ್ ಮತ್ತು ಕೋಡ್ ನಾಲೆಜ್ ಇರುತ್ತೆ. ಇನ್ನು ವೈಟ್ ಬಾಕ್ಸ್ ಟೆಸ್ಟಿಂಗಲ್ಲಿ ಕಂಪ್ಲೀಟ್ಲಿ ಡೆವಲಪರ್ಸ್ ಇರ್ತಾರೆ, ದರ್ ಎಕ್ಸ್ಪರ್ಟೈಸ್ ಇನ್ ಕೋಡಿಂಗ್. ಓಕೆ, ಇನ್ನು ಟೆಸ್ಟಿಂಗ್ ಅಂತ ಬರೋದು ನಮಗೆ ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗಲ್ಲಿ, ಟೆಸ್ಟರ್ಸ್ ಬರೋದು ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗಲ್ಲಿ. ಸೊ ವಿಲ್ ಫೋಕಸ್ ಆನ್ ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗ್. ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗಲ್ಲಿ ಮತ್ತೆ 2 ಟೈಪ್ಸ್ ಇದೆ. ಒಂದು ಫಂಕ್ಷನಲ್ ಟೆಸ್ಟಿಂಗ್, ಇನ್ನೊಂದು ನಾನ್ ಫಂಕ್ಷನಲ್ ಟೆಸ್ಟಿಂಗ್. ಓಕೆ, ವಾಟ್ ಈಸ್ ಫಂಕ್ಷನಲ್ ಟೆಸ್ಟಿಂಗ್? Functional testing is nothing but the checking the functionality of the application. Okay. ಇನ್ನು ನಾನ್ ಫಂಕ್ಷನಲ್ ಟೆಸ್ಟಿಂಗ್ ಅಂತಂದರೆ ಫಂಕ್ಷನಲ್ ಟೆಸ್ಟಿಂಗ್ಗೆ ಎಕ್ಸಾಂಪಲ್ ಅಂತಂದರೆ ಲಾಗಿನಲ್ಲಿ ಏನಿರುತ್ತೆ, ಒಂದು ಯೂಸರ್ ನೇಮ್ ಫೀಲ್ಡ್, ಇನ್ನೊಂದು ಪಾಸ್ವರ್ಡ್ ಫೀಲ್ಡ್, ಮತ್ತು ಒಂದು ಲಾಗಿನ್ ಬಟನ್ ಇರುತ್ತೆ. ಸೊ ಇನ್ಪುಟ್ ಕೊಟ್ಟಾಗ ಲಾಗಿನ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದು ಫಂಕ್ಷನಲ್ ಟೆಸ್ಟ್ಗೆ ಒಂದು ಎಕ್ಸಾಂಪಲ್. ಓಕೆ, ಇನ್ನು ನಾನ್ ಫಂಕ್ಷನಲ್ ಟೆಸ್ಟಿಂಗ್ ಅಂತಂದರೆ ಅದರ್ ದ್ಯಾನ್ ಫಂಕ್ಷನಾಲಿಟೀಸ್ ಅಂತಂದರೆ ಲೈಕ್ ಪರ್ಫಾರ್ಮೆನ್ಸ್ ಆಫ್ ದ ಅಪ್ಲಿಕೇಶನ್ನ ಚೆಕ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಅದೇ ಪ್ರೀವಿಯಸ್ ಎಕ್ಸಾಂಪಲ್ ತೊಗೊಂಡಾಗೆ ಲಾಗಿನ್ ಮಾಡ್ಯೂಲ್ ತೊಗೊಂಡ್ರೆ, ಈಗ ಸಪೋಸ್ ಒಂದು ಅಪ್ಲಿಕೇಶನ್ಗೆ ಮೋರ್ ದೆನ್ ಸಮ್ 100 ಯೂಸರ್ಸ್ ಲಾಗಿನ್ ಆಗ್ತಾರೆ. ಸೊ ಅಂಥ ಸಿಚುವೇಷನಲ್ಲಿ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ, ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನಾವು ಇಲ್ಲಿ ಟೆಸ್ಟ್ ಮಾಡ್ತೀವಿ. ಓಕೆ, ಫಂಕ್ಷನಲ್ ಟೆಸ್ಟಿಂಗಲ್ಲಿ ತುಂಬ ವಿ ಹ್ಯಾವ್ ಸೋ ಮೆನಿ ಟೈಪ್ಸ್ ಆಫ್ ಟೆಸ್ಟಿಂಗ್ಸ್. ಅದರಲ್ಲಿ ಕೆಲವೊಂದಿಷ್ಟು ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಫಸ್ಟ್ ಒನ್ ಯೂನಿಟ್ ಟೆಸ್ಟಿಂಗ್. ಯೂನಿಟ್ ಟೆಸ್ಟಿಂಗ್ ಅಂದರೆ ಏನು? ಟೆಸ್ಟಿಂಗ್ ಆಫ್ ಅ ಸಿಂಗಲ್ ಮಾಡ್ಯೂಲ್ ಅಥವಾ ಸಿಂಪಲ್ ಯೂನಿಟ್. ಸೊ ಸಿಂಗಲ್ ಯೂನಿಟನ್ನು ಟೆಸ್ಟ್ ಮಾಡೋದಕ್ಕೆ ನಾವು ಯೂನಿಟ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಓವರ್ ಆಲ್ ಅಪ್ಲಿಕೇಶನಲ್ಲಿ ಸಪೋಸ್ ವಿಟಿಕೆ ಲಾಗಿನ್ ಮಾಡ್ಯೂಲ್ ಅದೊಂದನ್ನು ಟೆಸ್ಟ್ ಮಾಡೋದಕ್ಕೆ ನಾವು ಯೂನಿಟ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಇಂಟೆಗ್ರೇಷನ್ ಟೆಸ್ಟಿಂಗ್ ಅಂತಂದರೆ ಡಿಫ್ರೆಂಟ್ ಮಾಡ್ಯೂಲ್ಸನ್ನು ಕಂಬೈನ್ ಮಾಡಿ ಟೆಸ್ಟ್ ಮಾಡೋದಕ್ಕೆ ಇಂಟೆಗ್ರೇಷನ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಸಿಸ್ಟಮ್ ಟೆಸ್ಟಿಂಗ್ ಈಸ್ ನಥಿಂಗ್ ಬಟ್ ಓವರ್ ಆಲ್ ಅಪ್ಲಿಕೇಶನ್ನ ಟೆಸ್ಟ್ ಮಾಡೋದು. ಇನ್ನು ಸ್ಮೋಕ್ ಟೆಸ್ಟಿಂಗ್ ಅಂದರೆ ಏನು? ಇದರಲ್ಲಿ ಮೇಜರ್ ಫಂಕ್ಷನಾಲಿಟೀಸನ್ನು ಟೆಸ್ಟ್ ಮಾಡ್ತೀವಿ. ಓಕೆ, ದಿಸ್ ಈಸ್ ಕಾಲ್ಡ್ ಸ್ಮೋಕ್ ಟೆಸ್ಟಿಂಗ್. ಇನ್ನು ರಿಗ್ರೆಷನ್ ಟೆಸ್ಟಿಂಗ್ ಅಂತಂದರೆ ಯಾವಾಗ ಅಂದ್ರೆ ಅಪ್ಲಿಕೇಶನಲ್ಲಿ ಯಾವುದಾದ್ರೂ ಫೀಚರ್ಸ್ಗೆ ಚೇಂಜಸ್ ಮಾಡಿದರೆ ಆವಾಗ ಹೋಲ್ ಅಪ್ಲಿಕೇಶನ್ ಅದರ್ ಮಾಡ್ಯೂಲ್ಸ್ಗೆ ಏನಾದರೂ ಎಫೆಕ್ಟ್ ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡೋಕ್ಕೆ ನಾವು ರಿಗ್ರೆಷನ್ ಟೆಸ್ಟಿಂಗನ್ನು ಮಾಡ್ತೇವೆ. ಇನ್ನು ಎಕ್ಸ್ಪ್ಲೋರೇಟರಿ ಟೆಸ್ಟಿಂಗ್. ವಾಟ್ ಈಸ್ ಎಕ್ಸ್ಪ್ಲೋರೇಟರಿ ಟೆಸ್ಟಿಂಗ್ ಅಂದರೆ ಇದರಲ್ಲಿ ಟೆಸ್ಟರ್ ಸೈಮಲ್ಟೇನಿಯಸ್ಲಿ ಎಕ್ಸ್ಪ್ಲೋರ್ಸ್ ದ ಅಪ್ಲಿಕೇಶನ್, ರೈಟ್ಸ್ ದ ಟೆಸ್ಟ್ ಪ್ಲ್ಯಾನ್, ಟೆಸ್ಟ್ ಕೇಸಸ್ ಆ್ಯಂಡ್ ಎಕ್ಸಿಕ್ಯೂಟ್ಸ್ ದೆಮ್, ಮತ್ತು ಫೈಂಡ್ಸ್ ದ ಡಿಫೆಕ್ಟ್ಸ್ ಮತ್ತು he'll get the results. ಸೊ ಸೈಮಲ್ಟೇನಿಯಸ್ಲಿ ಇದರಲ್ಲಿ ಎಲ್ಲ ಟೆಸ್ಟ್ ಕೇಸ್ ಡಿಸೈನು, ಎಕ್ಸಿಕ್ಯೂಷನು ಮತ್ತು ಡಿಫೆಕ್ಟ್ ಫೈಂಡಿಂಗ್ ಎಲ್ಲ ಪ್ರಾಸೆಸನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಇನ್ನು ಎಡಾಕ್ ಟೆಸ್ಟಿಂಗ್ ಅಂತಂದರೆ ದಿಸ್ ಈಸ್ ಇನ್ಫಾರ್ಮಲ್ ಟೆಸ್ಟಿಂಗ್ ಅಂತಂದರೆ ಇದರಲ್ಲಿ ನಾವು ಟೆಸ್ಟ್ ಕೇಸಸ್ನ ಯೂಸ್ ಮಾಡದೆ ಟೆಸ್ಟಿಂಗ್ ಮಾಡ್ತೀವಿ ರ್ಯಾಂಡಮ್ಲಿ ಆನ್ ಅಪ್ಲಿಕೇಶನ್, ಜಸ್ಟ್ ಸಮ್ಹೌ ಮೇಕ್ ಇಟ್ ಟು ಬ್ರೇಕ್ ಹಾಗೆ. ಸೊ ಇನ್ನು ಆಲ್ಫಾ ಟೆಸ್ಟಿಂಗ್ ಅಂತಂದರೆ ಬಿಫೋರ್ ರಿಲೀಸಿಂಗ್ ಟು ದ ಎಂಡ್ ಯೂಸರ್ಗೆ ರಿಲೀಸ್ ಮಾಡೋಕ್ಕೂ ಮುಂಚೆ ನಾವು ಆಲ್ಫಾ ಟೆಸ್ಟಿಂಗನ್ನು ಮಾಡ್ತೀವಿ.
ಇನ್ನು ಬೀಟಾ ಟೆಸ್ಟಿಂಗ್ ಅಂತಂದರೆ ರಿಯಲ್ ಎನ್ವಿರಾನ್ಮೆಂಟಲ್ಲಿ ಟೆಸ್ಟ್ ಮಾಡೋದನ್ನು ನಾವು ಬೀಟಾ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಅಂದರೆ ಎಂಡ್ ಯೂಸರ್ಸ್ ಹೇಗೆ ಟೆಸ್ಟ್ ಮಾಡ್ತಾರೆ, ಎಂಡ್ ಯೂಸರ್ಸ್ ಟೆಸ್ಟ್ ಮಾಡ್ತಾರೆ ಇದರಲ್ಲಿ. ಇನ್ನು ಯೂಸರ್ ಆಕ್ಸೆಪ್ಟೆನ್ಸ್ ಟೆಸ್ಟಿಂಗ್ ಅಂತಂದರೆ user acceptance testing. This is actually done by the customer before accepting the final product. Final product release ಮಾಡೋಕ್ಕೂ ಮೊದಲು ಯೂಸರ್ acceptance testing ಮಾಡ್ತಾರೆ. Usually it is conducted by domain experts. ಇನ್ನು non-functional testing. Non-functional testing ಅಂದರೆ ಲೈಕ್ ಅದರ್ ದೆನ್ ಫಂಕ್ಷನಾಲಿಟಿ ಪರ್ಫಾರ್ಮೆನ್ಸ್ ಆಫ್ ದ ಅಪ್ಲಿಕೇಶನ್ನ ನಾವಿಲ್ಲಿ ಟೆಸ್ಟ್ ಮಾಡ್ತೇವೆ. ಸೊ ಇದರಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟಿಂಗ್ಸ್ ಇದೆ. ಫಸ್ಟ್ ಒನ್ ಪರ್ಫಾರ್ಮೆನ್ಸ್ ಟೆಸ್ಟಿಂಗ್. ಪರ್ಫಾರ್ಮೆನ್ಸ್ ಟೆಸ್ಟಿಂಗ್ ಅಂತಂದ್ರೆ ಏನು? ದಿಸ್ ಈಸ್ ನಥಿಂಗ್ ಬಟ್ ಟೆಸ್ಟಿಂಗ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಫ್ ದ ಅಪ್ಲಿಕೇಶನ್. ಸೊ ಸಪೋಸ್ ಫಾರ್ ಎಕ್ಸಾಂಪಲ್ ಕ್ಲೈಂಟ್ ಇದರಲ್ಲಿ ನಾವು ಯೂಶ್ವಲಿ ರೆಸ್ಪಾನ್ಸ್ ಟೈಮನ್ನು ಚೆಕ್ ಮಾಡ್ತೀವಿ ಬೇಸ್ಡ್ ಆನ್ ದ ಲೋಡ್ ಇನ್ ದ ಸೆನ್ಸ್, ಈಗ ಸಪೋಸ್ ಕ್ಲೈಂಟ್ ರಿಕ್ವೈರ್ಮೆಂಟ್ 100 ಯೂಸರ್ಸ್ಗೆ ಇದೆ, ಸೈಮಲ್ಟೇನಿಯಸ್ ಆಗಿ ಲಾಗಿನ್ ಆಗ್ತಾರೆ. 100 ಯೂಸರ್ಸ್ ಸೈಮಲ್ಟೇನಿಯಸ್ ಆಗಿ ಲಾಗಿನ್ ಆಗಬೇಕು ಎಟ್ ಎ ಟೈಮ್. So in that situation, how it is responding, how it is working, how it is performing, ಅಂದರೆ ರೆಸ್ಪಾನ್ಸ್ ಟೈಮ್ ಹೇಗಿದೆ ಅಂತೆಲ್ಲ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗ್. ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗ್ ಅಂದರೆ ಇದರಲ್ಲಿ ನಾವು ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಬೇರೆ ಡಿಫ್ರೆಂಟ್ ಹಾರ್ಡ್ವೇರು ಮತ್ತು ಆಪರೇಟಿಂಗ್ ಸಿಸ್ಟಮ್ಸು, ಡಿಫ್ರೆಂಟ್ ಬ್ರೌಸರ್ಸು ಅಥವಾ ಡಿಫ್ರೆಂಟ್ ನೆಟ್ವರ್ಕ್ಸ್ ಮತ್ತು ಮೊಬೈಲ್ ಡಿವೈಸಸಲ್ಲೆಲ್ಲ ಹೇಗೆ ರನ್ ಆಗುತ್ತೆ ಅಂತ ನಾವು ಚೆಕ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸೇಮ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಕ್ರೋಮಲ್ಲಿ ಮತ್ತು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮೊಜಿರೋಲ ಅದರಲ್ಲೆಲ್ಲ ಹೇಗೆ ವರ್ಕ್ ಆಗುತ್ತೆ, ಫೈರ್ಫಾಕ್ಸಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡ್ತೀವಿ. ಇಟ್ ಶುಡ್ ಬಿ ಸೇಮ್ ಇನ್ ಆಲ್ ದ ಬ್ರೌಸರ್ಸ್ ಅಂತ. ಸೊ ಇದನ್ನು ವೆರಿಫೈ ಮಾಡೋಕ್ಕೆ ನಾವು ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗ್ ಮಾಡ್ತೇವೆ. ಇನ್ನು ಲೋಡ್ ಟೆಸ್ಟಿಂಗ್ ಅಂದರೆ ಏನು? ಇದರಲ್ಲಿ ಲೋಡ್ ಟೆಸ್ಟಿಂಗ್ ಅಂದರೆ ವಿಲ್ ಚೆಕ್ ವೆದರ್ ದ ಸಿಸ್ಟಮ್ ಕ್ಯಾನ್ ಸಸ್ಟೈನ್ ಪ್ರೆಷರ್ ಆರ್ ಲೋಡ್ ಆಫ್ ಮೆನಿ ಯೂಸರ್ಸ್ ಆಕ್ಸೆಸಿಂಗ್ ದ ಅಪ್ಲಿಕೇಶನ್ ಎಟ್ ಎ ಟೈಮ್. ಸೊ ಲೋಡ್ ಟೆಸ್ಟಿಂಗಲ್ಲಿ ಏನು ಮಾಡ್ತೀವಿ ಅಂದರೆ, ಸಪೋಸ್ ಅದೇ 100 ಯೂಸರ್ಸ್ ಎಟ್ ಎ ಟೈಮ್ ಲಾಗಿನ್ ಆದಾಗ ಹೇಗೆ ಅದು ರಿಯಾಕ್ಟ್ ಮಾಡುತ್ತೆ ಅಂತ ನಾವು ಟೆಸ್ಟ್ ಮಾಡ್ತೀವಿ. ಯೂಶ್ವಲಿ ಇದರಲ್ಲಿ ನಾವು ವರ್ಚುವಲ್ ಯೂಸರ್ಸ್ನ ಕ್ರಿಯೇಟ್ ಮಾಡ್ತೀವಿ ಯೂಸಿಂಗ್ ಲೋಡ್ ರನ್ನರ್ ಯೂಸ್ ಮಾಡಿಬಿಟ್ಟು ವರ್ಚುವಲ್ ಯೂಸರ್ಸ್ನ ಕ್ರಿಯೇಟ್ ಮಾಡಿ ಸೈಮಲ್ಟೇನಿಯಸ್ಲಿ ಲಾಗಿನ್ ಆಗಿ ಹೌ ಇಟ್ ಈಸ್ ವರ್ಕಿಂಗ್ ಅಂತ ಚೆಕ್ ಮಾಡ್ತೀವಿ. ಇನ್ನು ವಾಲ್ಯೂಮ್ ಟೆಸ್ಟಿಂಗ್ ಅಂದರೆ ಏನು? ಇದರಲ್ಲಿ ನಾವು ಸ್ಟೋರೇಜ್ ರಿಕ್ವೈರ್ಮೆಂಟ್ ಮತ್ತು ಕೆಪ್ಯಾಬಿಲಿಟಿ ಆಫ್ ಅಪ್ಲಿಕೇಶನ್, ಸ್ಟೋರೇಜ್ ರಿಕ್ವೈರ್ಮೆಂಟ್ನ ಟೆಸ್ಟ್ ಮಾಡ್ತೀವಿ. ಸಪೋಸ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ 100 GB ಸ್ಟೋರ್ ಮಾಡಬೇಕು ಡೇಟಾಬೇಸಲ್ಲಿ, ಡೇಟಾ 100 GB ಡೇಟಾನ ಸ್ಟೋರ್ ಮಾಡಬೇಕು ಅಂತ ಇದ್ದರೆ, ಸೊ ಆ ಪರ್ಟಿಕ್ಯುಲರ್ ಅಷ್ಟೊಂದು ಡೇಟಾನ ಇದು ಸ್ಟೋರ್ ಮಾಡೋಕ್ಕೆ ಕೆಪಬಲ್ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ತೀವಿ. ಇನ್ನು ಸ್ಟ್ರೆಸ್ ಟೆಸ್ಟಿಂಗ್ ಅಂದರೆ ಏನು? ಇದರಲ್ಲಿ ನಾವು ಸ್ಟ್ರೆಸ್ ಟೆಸ್ಟಿಂಗ್ ಈಸ್ ಚೆಕ್ ವೆದರ್ ದ ಲೋಡ್ ವಿಚ್ ಈಸ್ ಜನರೇಟೆಡ್ ಈಸ್ ಮೋರ್ ದ್ಯಾನ್ ದ ಅಪ್ಲಿಕೇಶನ್ ಕ್ಯಾನ್ ಮ್ಯಾನೇಜ್, ಮೋರ್ ದ್ಯಾನ್ ದ ರಿಕ್ವೈರ್ಡ್ ಅಪ್ಲಿಕೇಶನ್ ಮ್ಯಾನೇಜ್ ಮಾಡ್ತಾ ಇದೆಯಲ್ಲ ಅಂತ ಚೆಕ್ ಮಾಡ್ತೀವಿ. ಈಗ ಸಪೋಸ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ 100 ಯೂಸರ್ಸ್ ಕ್ಯಾನ್ ಲಾಗಿನ್ ಎಟ್ ಎ ಟೈಮ್ ಅಂತ ಇದ್ದಾಗ, ಸೊ ಮೋರ್ ದ್ಯಾನ್ 100 ಯೂಸರ್ಸ್ ಲಾಗಿನ್ ಆದರೆ ಏನಾಗುತ್ತೆ? ಸೊ ಇನ್ ದ್ಯಾಟ್ ಕಂಡೀಷನ್ ಅದು ಅಪ್ಲಿಕೇಶನ್ ವಿಲ್ ಬಿ ಇನ್ ಅ ಸ್ಟ್ರೆಸ್ ಕಂಡೀಷನ್ ಅಂತ. ಸೊ ಹೌ ಇಟ್ ಈಸ್ ರಿಯಾಕ್ಟಿಂಗ್, ವೆದರ್ ಇಟ್ ಕ್ರ್ಯಾಶಸ್ ದ ಅಪ್ಲಿಕೇಶನ್ ಕ್ರ್ಯಾಶ್ ಆಗುತ್ತಾ ಇಲ್ವಾ ಅಂತ ನಾವು ಚೆಕ್ ಮಾಡ್ತೀವಿ. ಇನ್ನು ಫೇಲ್ ಓವರ್ ಟೆಸ್ಟಿಂಗಲ್ಲಿ ಏನು ಮಾಡ್ತೀವಿ? ಸಪೋಸ್ ಸಿಸ್ಟಮ್ ಕ್ರ್ಯಾಶ್ ಆಗಿರುತ್ತೆ, ಅಂಥ ಸಿಚುವೇಷನಲ್ಲಿ ಸೊ ರಿಸೋರ್ಸಸ್ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂಥ ಸಿಚುವೇಷನ್ನ, ಮತ್ತು ಹೌ ಸೂನ್ ಅಂದರೆ ಬ್ಯಾಕಪ್ಪನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ, ಬ್ಯಾಕಪ್ಪನ್ನು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ
ಟೆಸ್ಟ್ ಮಾಡ್ತೀವಿ. ಸೆಕ್ಯೂರಿಟಿ ಟೆಸ್ಟಿಂಗ್. ಸೆಕ್ಯೂರಿಟಿ ಟೆಸ್ಟಿಂಗಲ್ಲಿ ಸೆಕ್ಯೂರಿಟಿ ಟೆಸ್ಟಿಂಗಲ್ಲಿ ಏನು ಮಾಡ್ತೀವಿ ಅಂದರೆ ಅಪ್ಲಿಕೇಶನ್ ಹೇಗೆ ಪ್ರಿಸರ್ವೇಟಿವ್ ಆಗಿರುತ್ತೆ ಅದರ ಡೇಟಾ ಬಗ್ಗೆ, ವೆನೆವರ್ ದೆರ್ ಇಸ್ ಎ ಮ್ಯಾಲಿಷಿಯಸ್ ಅಟ್ಯಾಕ್ ಅಂತ. ಅಂದರೆ ಡೇಟಾ ಹೇಗೆ ಪ್ರಿವೆಂಟ್ ಮಾಡುತ್ತೆ ಬೇಸ್ಡ್ ಆನ್ ಸಮ್ ಏನಾದರೂ ವೈರಸ್ ಅಟ್ಯಾಕ್, ಏನಾದರೂ ಸಮ್ ಮ್ಯಾಲಿಷಿಯಸ್ ಅಟ್ಯಾಕ್ಸ್ ಆದಾಗ ಅದು ಹೇಗೆ ಡೇಟಾನ ಪ್ರಿವೆಂಟ್ ಮಾಡುತ್ತೆ ಅನ್ನೋದನ್ನು ನಾವು ಸೆಕ್ಯೂರಿಟಿ ಟೆಸ್ಟಿಂಗಲ್ಲಿ ಚೆಕ್ ಮಾಡ್ತೀವಿ. ಓಕೆ, ಸಪೋಸ್ ಫಾರ್ ಎಕ್ಸಾಂಪಲ್ ನಾವು ಇದನ್ನು ಬ್ಯಾಂಕಿಂಗ್ ಡೊಮೇನ್ ತೊಗೊಂಡಾಗ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಅಥವಾ ಏನಾದರೂ ಚೆಕ್ ಮಾಡುವಾಗ ಮಾಡ್ತೀವಲ್ಲ, ಅಲ್ಲಿ ಸೆಕ್ಯೂರಿಟಿ ಟೆಸ್ಟಿಂಗ್ ಮಾಡ್ತೇವೆ. ನೆಕ್ಸ್ಟ್ ಒನ್ ಯೂಸಿಬಿಲಿಟಿ ಟೆಸ್ಟಿಂಗ್. ಯೂಸಿಬಿಲಿಟಿ ಟೆಸ್ಟಿಂಗ್ ಇಸ್ ನಥಿಂಗ್ ಬಟ್ ಹೌ ಈಸಿ ಟು ಯೂಸ್ ಅಂತ. ಅಪ್ಲಿಕೇಶನ್ ಎಷ್ಟು ಈಸಿ ಆಗಿದೆ ಎಂಡ್ ಯೂಸರ್ಗೆ ಯೂಸ್ ಮಾಡೋಕ್ಕೆ ಅಂತ, ಹೇಗೆ ಅವರು ಬೇಗ ಈಸಿಯಾಗಿ ನ್ಯಾವಿಗೇಟ್ ಆಗ್ಬೋದು ಒಂದು ಮಾಡ್ಯೂಲಿಂದ ಇನ್ನೊಂದು ಮಾಡ್ಯೂಲ್ಗೆ ಅಂತ ಚೆಕ್ ಮಾಡ್ತೀವಿ. ಇನ್ನು ಸ್ಕೇಲೆಬಿಲಿಟಿ ಟೆಸ್ಟಿಂಗ್ ಅಂದರೆ ಇದರಲ್ಲಿ ಹೌ ಸ್ಕೇಲೆಬಲ್ ದ ಅಪ್ಲಿಕೇಶನ್ ಈಸ್ ಅಂತ. ಅಂದರೆ ಲೈಕ್ ಸಪೋಸ್ ಇನಿಷಿಯಲಿ ಕ್ಲೈಂಟ್ ರಿಕ್ವೈರ್ಮೆಂಟ್ 100 ಯೂಸರ್ಸ್ ಇರುತ್ತೆ. ಸೊ ಲೇಟರ್ ಆನ್ ದಿಲ್ ಚೇಂಜ್ ದ ರಿಕ್ವೈರ್ಮೆಂಟ್ ಟು 200 ಯೂಸರ್ಸ್. ಅಂಥ ಸಿಚುವೇಷನ್ನಲ್ಲಿ ಅಪ್ಲಿಕೇಶನ್ 200 ಯೂಸರ್ಸ್ಗೆ ಹೇಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋದನ್ನು ಹೌ ವಿ ಕ್ಯಾನ್ ಸ್ಕೇಲ್ ಅಪ್ ದ ಅಪ್ಲಿಕೇಶನ್ ಟು ದ 200 ಯೂಸರ್ಸ್ ಅಂತ ಚೆಕ್ ಮಾಡ್ತೀವಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಡೈನಮಿಕ್ ಟೆಸ್ಟಿಂಗ್. ಏನಾದರೂ ಕ್ವೆಶನ್ಸ್ ಇದ್ದರೆ ಹೇಳಿ.
Okay, thank you.